ಮೀಸೆ ಫೋಟೋ ನಮ್ಮ ಮಾಲವ್ರ ಕಾಲ ಮೀಸೆ ನೋಡಿದ್ರೆ ಈಗ ಹೇಳ್ತಾರಣ ಯಂಗ್ಸ್ರು ಓಟ್ ಹಾಕ್ಬೇಕು ಸ್ವಾಮಿ. ಅಲ್ಲ ಮೀಸೆ ಬಿಡ್ರಿ ಮೀಸೆ ಇಲ್ಲ ಅಂತಾರೆ. ಎಲ್ಲ ಶಿವು ಮತ್ತು ಎಲ್ಲ ಫ್ರೆಂಡ್ಸ್, ಸಾರಿಪಾ ಹೆಸರುಗಳೆಲ್ಲಾರ್ದು ಗೊತ್ತಿಲ್ಲ, ಹಾಗಾಗಿ ಇವತ್ತಿಲ್ಲ ನಾಳೆಯಿಂದ ಈಚೆಗೆ ನಿಮ್ ಹೆಸರು ನಾನೇ ಕರಿತೀನಿ. ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ಸು ಎಲ್ಲ ಸೇರಿ ಮನೆಗೆ ತಿಂಡಿಗೆ ಆಹ್ವಾನ ಮಾಡಿದ್ರು. ವಿಶ್ವಾಸಕ್ಕೋಸ್ಕರ ಬಂದಿದ್ದೀನಿ. ಪಾರ್ಟಿಗೋ ಓಟ್ಗೋ ಇಟ್ಕೊಂಡದು ಇನ್ನ 2 ವರ್ಷ ಐತೆ ಎಲೆಕ್ಷನ್. ನನ್ನಲ್ಲಿ ಇವತ್ತು ಮಾಲೂರಲ್ಲಿ ನಾನು ರಾಜಕಾರಣಿಯಾಗಿ ಉಳಿದಿದ್ದೀನಿ ಅಂದ್ರೆ ನಾನು ಯಾವ ಪಾರ್ಟಿಗೆ ಹೋದ್ರೂ 50,000 ಓಟ್ ಹಂಗೆ ಫಾಲೋ ಮಾಡ್ತಾ ಇದ್ದಾರೆ. ಇವತ್ತು ನಮ್ ಎಲ್ಲರ ಕರ್ತವ್ಯ ಮೋದಿ ಅವ್ರ ಜೊತೆ ನಾವೆಲ್ಲ ನಿಲ್ಬೇಕು, ದೇಶಕ್ಕೋಸ್ಕರ ಈ ಪಕ್ಷ ಕಟ್ಟಬೇಕು ಅಂತ ಅವ್ರು ಹೊರಟವ್ರೆ. ನಾವುಗಳೆಲ್ಲ ಒಂದು ಸಣ್ಣ ಸಹಾಯ ಅಷ್ಟೇ. ಪ್ರತಿ ತಾಲೂಕಲ್ಲ ನಿಂತ್ಕೊಂಡು ಮೋದಿ ಅವ್ರನ್ನ ಬೆಂಬಲ ಸೂಚಿಸೋದೇ ಒಂದ್ ಕೆಲಸ. ನಾವ್ ಇರ್ತೀವಿ ಹೋಗ್ತೀವಿ 20-30 ವರ್ಷ. ಮೋದಿ ಅವ್ರು ಹಾಕಿರೋ ಪಾಯ ಇನ್ನು 50 ವರ್ಷ 100 ವರ್ಷ ದೇಶ ಸದೃಢವಾಗಿರ್ತದೆ. ನಮ್ಮೆಲ್ಲರ ಕರ್ತವ್ಯ ಮೋದಿ ಅವ್ರ ಜೊತೆ ನಿಲ್ಲಂಥದ್ದು. ಅದನ್ನ ನಾನು ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳು ಚೆನ್ನಾಗಿರ್ಬೇಕು. ನಾವು ಎಷ್ಟು ದಿನ ಬದುಕಿರ್ತೀವೋ ಗ್ಯಾರಂಟಿ ಇಲ್ಲ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಅವರು ಒಂದು ಚೆನ್ನಾಗಿ ಬದುಕಬೇಕು ಅಂದ್ರೆ ನಮ್ ದೇಶ ಸುರಕ್ಷಿತವಾಗಿರ್ಬೇಕು. ಮಕ್ಕಳೆಲ್ಲ ಇದ್ದಾರೆ, ಅವ್ರ ಜೊತೆ ಮೋದಿ ಗಟ್ಟಿ ಇದ್ರೆ, ಬಿಜೆಪಿ ಗಟ್ಟಿ ಇದ್ರೆ ದೇಶ ಗಟ್ಟಿ ಇರ್ತದೆ ನನ್ನ ಭಾವನೆ, ನನ್ನ ಎಕ್ಸ್ಪೀರಿಯನ್ಸ್ ಕೂಡ. ಅದಕ್ಕೆ ಎಲ್ಲರೂ ಬಂದು ಸೇರ್ಕೊತಾ ಇದ್ದಾರೆ. ಮಾಲೂರಿಗೆ ಸಂಬಂಧಪಟ್ಟಾಗ ಎಲ್ಲ ಯುವಕರು ಪ್ರತಿ ಊರಿಗೂ ಹೋಗ್ತಾ ಇದ್ದೀನಿ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇಲ್ಲಿ ನಡೀತಾ ಇರೋ ಒಂದು ಕರಪ್ಷನ್ನು, ದೌರ್ಜನ್ಯ, ಪೊಲೀಸ್ ಇಟ್ಕೊಂಡೆಲ್ಲ ಹಿಂಸೆ ಕೊಡೋದು, ಅದ್ರ ವಿರುದ್ಧ ಇವರೆಲ್ಲ ರೊಚ್ಚಿಗೆದ್ದಿರೋದು. ಅದ್ರ ವಿರುದ್ಧ ನಮ್ಮನ್ನ ಯಾರನ್ನ ಕೇಳೋರಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವರೆಲ್ಲ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಎಲ್ಲ ನಮ್ಮ ವನ್ನಿ ಕುಲಸ್ಥರಲ್ಲಿ ಮನವಿ ಮಾಡ್ತೀನಿ, ಹೋದ್ಸಲಿ ಆದಂಗೆ ಓಟ್ ವೇಸ್ಟ್ ಆಗೋದು ಬೇಡ. ನಾವೆಲ್ಲರೂ ಸೇರಿ ಈ ಗಲೀಜು ಏನ್ ನಡೀತಾ ಇದೆ ಸುತ್ತಮುತ್ತ ಅದನ್ನ ತೊಳೆಯೋಣ. ವೈಯಕ್ತಿಕವಾಗಿ ಯಾರ ಬಗ್ಗೆ ಮಾತಾಡಕ್ ಹೋಗಲ್ಲ. ಬರೋ ದಿನಗಳಲ್ಲಿ ಕುಲಂಕುಷವಾಗಿ ಪ್ರತಿ ಮೈನ್ಯೂಟ್ ವಿಷಯಗಳು ತಿಳಿಸ್ತೀನಿ, ಪ್ರತಿ ಊರಿಗೂ ತಿಳಿಸೋಂತ ಕೆಲಸ ಮಾಡ್ತೀನಿ. ನನಗೆ ಯುವಕರು ವಿಶ್ವಾಸದಿಂದ ಬಂದು ನಾನು ನಿಲ್ಲದೆ ನನ್ನ ಶಕ್ತಿ. ಮಾಲೂರಿನ ಸಮಸ್ತ ಯುವಕರಲ್ಲಿ ಮನವಿ ಮಾಡ್ತೀನಿ, ಶಿವು ಮತ್ತೆ ಫ್ರೆಂಡ್ಸ್ ಏನ್ ನಿರ್ಧಾರ ತಗೊಂಡವ್ರೆ ಪ್ರತಿ ಊರಲ್ಲೂ ನೀವು ತಗೊಳ್ರಿ. ನಾವೆಲ್ಲ ಸೇರಿ ಮಾಲೂರು ಒಳ್ಳೇದ್ ಮಾಡೋಣ. ನಾನು ರಾಜಕೀಯಕ್ಕೆ ಕಾಸು ಮಾಡ್ಲಿಕ್ಕೆ ಬಂದಿಲ್ಲ. ನಾನು ನೋಡಿದಿರಿ, ನೀವೆಲ್ಲ 10-15 ವರ್ಷದಿಂದ ನಾನು ನೋಡಿದಿರಿ. ನನ್ನ ಬಗ್ಗೆ ನಾನು ಏನ್ ಮಾಡ್ತೀನಿ ಅಂತ ನಿಮ್ಗೆಲ್ಲ ತಿಳಿಸೋ ಅವಶ್ಯಕತೆನೂ ಇಲ್ಲ, ನಿಮ್ಗೆ ತಿಳ್ಕೊಂಡಿದ್ದೀರಾ. ಹಂಗಾಗಿ ನಾವೆಲ್ಲ ಸೇರಿ ಮಾಲೂರಲ್ಲಿ ಬರೋ ಜನರೇಷನ್ಗೆ ಒಂದು ಕರಪ್ಷನ್ ಮುಕ್ತ ಮಾಲೂರು, ಒಂದು ಡೆವಲಪ್ಡ್ ಮಾಲೂರ್ನ ನಾವೆಲ್ಲ ಪ್ರೆಸೆಂಟ್ ಆಗಿ ಕೊಡ ನಮ್ಮ ಮಕ್ಕಳಿಗೆ ಅಂತೇಳಿ ನಿಮ್ಮಲ್ಲೆಲ್ಲ ಕೇಳ್ತಾರೆ. ಭ್ರಷ್ಟಾಚಾರ ಅಲ್ಲ ಹಿಂಸೆಗಳು ನಿಮ್ಗೆ ಗೊತ್ತಿಲ್ಲ. ಸುಮ್ನೆ FIRs, ಮನೆಗಳ ಹತ್ರ ಬಂದು ಪೊಲೀಸರು ಏಕವಚನದಲ್ಲಿ ಬೈದಿ ಕಾರಣ ಇಲ್ದೆ ಕರ್ಕೊಂಡೋಗಿ ಒಂದಿನ ಇಟ್ಕೊಳ್ಳೋದು, ಹೊಡಿಯೋದು, ಇದನ್ನ ಕೇಳೋರೆ ಇಲ್ದಂಗೆ ಆಗ್ಬಿಟ್ಟಿದ್ದಾರೆ. ಪಾಪ ಪೊಲೀಸವ್ರಿಗೆ ಇದು ಮಾಡ್ಬೇಕು ಅನ್ನೋ ಆಸೆ ಇಲ್ಲ, ಫೋರ್ಸ್ ಮಾಡಿ ಇಂಥವು ಆಮೇಲೆ ಬಂದು ಫೋನ್ ಮಾಡಿಸ್ಬೇಕಂತೆ. ಯಾರೋ ಬ್ಲೀಡ್ರೋ ಇನ್ನೊಬ್ಬರು ಫೋನ್ ಮಾಡಿಸೋದು, ಅಲ್ಲೆಲ್ಲ ಆ ಮಾತನಾಟಿಲಿ ಯಾರೋ ಬರ್ತಡೇ ಮಾಡ್ಕೊಳ್ಬೇಕಾದ್ರೆ ಅದಕ್ಕೂ ಓಡಿಸ್ಬಿಟ್ಟಿದ್ದಾರೆ. ಏನು ಹಿಂಸೆ ಕೊಡೋದು, ಟಾರ್ಚರ್ ಮಾಡೋದು, ಇವ್ರಿಗೆಲ್ಲ ಬೇರೆ ದಾರಿ ಇಲ್ಲ ಪಾಪ. ಕಾರಣ ಇಲ್ಲ. ಸಂಸಾರ ಇವರೆಲ್ಲ ಒಳ್ಳೆ ಸಂಸಾರಸ್ಥ ಕುಟುಂಬ ಇವ್ರದೆಲ್ಲ. ಇವ್ರ ಮನೆ ಮುಂದೆ ಬಂದು ಬಾಯಿಗೆ ಬಂದ ಬೈಯೋದು, ಸಣ್ಣ ಪಣ್ಣ ತಪ್ಪುಗಳು ಮಾಡಿರ್ತಾರೆ. ನಾನೇನ್ ತಪ್ಪೇ ಮಾಡಿಲ್ಲ ಅಂತ ಹೇಳಲ್ಲ, ಅದಕ್ಕೊಂದು ರೀತಿ ನೀತಿ ಇರಲ್ವಾ. ನಾನ್ ಮಾಡಿದ್ರೆ ನನ್ ಜೊತೆಯಲ್ಲಿ ಮಾಡಿದ್ರೆ ತಪ್ಪು, ನಿನ್ ಜೊತೆಯಲ್ಲಿ ಮಾಡಿದ್ರೆ ತಪ್ಪಿಲ್ಲ ಅಂದ್ರೆ ಅದನ್ನೆಲ್ಲ ಮಾಲೂರು ನೋಡ್ತಾ ಇದ್ವಿ. ಎಲ್ಲಾರ್ಗು ಒಂದೇ ಆದ್ರೆ ಎಲ್ಲಾರು ತಲೆ ಬಗ್ಗಿಸ್ತಾರೆ, ಅದ ಆಗ್ಬಾರ್ದು. ಪ್ರತಿ ಕಡೆ ಇದೆ ಎಲ್ಲ. ಅದ್ ಯಾವ್ದೋ ಮರ್ಡರ್ ಕೇಸಲ್ಲಿ ಒಂದ್ 20 ಜನ ಕರ್ಕೊಂಡೋಗಿ ಹೊಡೆದಿ ಪಡೆದಿ, ಇವತ್ತು ಮರ್ಡರ್ ಮಾಡಿದ್ರೆ ಯಾರು ಗೊತ್ತಿಲ್ಲ. 20 ಜನ ಕರ್ಕೊಂಡೋಗಿ ಹೊಡೆದಿದಾರಲ್ಲ, ಅವ್ರ ಮಾನಸಿಕ ಹಿಂಸೆ, ಅವ್ರ ಮನೆಗಳಲ್ಲಿ ಏನಂತ ತೋರಿಸ್ಕೊಳ್ಳೋದು.
ಹೇಳೋದು ಇರೋದ್ರಲ್ಲಿ ಮಾಲೂರ್ ಪೊಲೀಸ್ ಸ್ಟೇಷನ್ ಪಾಪ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಅವ್ರನ್ನ ಬಿಡ್ತಾ ಇಲ್ಲ ಇವರು, ಹಿಂಸೆ ಕೊಡಕ್ಕಿದ್ದಾರೆ. ಮಾಡೋಣ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಒಂದು ಎಂಡ್ ಆಗ್ತದೆ. ಎಲೆಕ್ಷನ್ ಆಗ್ಬೇಕಷ್ಟೇ ಅನ್ನೋ ತನಕ ನಾವು ಸಹಿಸ್ಕೊಂಡು ಉಜ್ಕೊಂಡು ಹೋಗ್ಬೇಕು. ನಿಮ್ ಎಲ್ಲರ ಪರವಾಗಪ್ಪ, ತೊಂದ್ರೆ ತಾನೆ? ನಮಸ್ಕಾರ. ಇಲ್ಲಿವರೆಗೂ ಯಾರಿಗೂ ಮಾತು ಕೊಟ್ಟಿಲ್ಲ, ಇವತ್ತು ಮಾತು ಕೊಡ್ತಾ ಇದ್ರಿ. ಮುಂಬರುವ 2028 ಚುನಾವಣೆಯಲ್ಲಿ ಮಂಜಣ್ಣನ್ ಗೆಲ್ಸ್ಬೇಕಂತಾನೆ ಪಾರ್ಟಿ ಸೇರ್ಪಡೆ ಆಗ್ತಾ ಇದ್ದೀನಿ. ಧನ್ಯವಾದಗಳು. ಹಾ, ಗುರ್ಸ್ಕೊಂಡಿದ್ದೀನಿ. ಈಗ ಮೋದಿ ಬಿಜೆಪಿ ಆಗಿ ಮಂಜಣ್ಣನ MLA ಮಾಡಬೇಕು ಮುಂದಿನ ಚುನಾವಣೆಯಲ್ಲಿ ಅಂತಾನೆ ಪಾರ್ಟಿ ಸೇರ್ಪಡೆ ಆಗ್ತದೆ. ಶಿವು ಇವತ್ತು ನಮ್ ಜೊತೆ ಬಿಜೆಪಿ ಪಾರ್ಟಿಗೆ ಬಂದಿರೋದು ಸಿಕ್ಕಾಪಟ್ಟೆ ಖುಷಿ ತಂದಿದೆ. ನಾನು ಶಿವು ಒಂದ್ 15-20 ವರ್ಷ ಫ್ರೆಂಡ್ಸು. ಕಾರಣಾಂತರಗಳಿಂದ ಪಾರ್ಟಿ ಕಮಿಟ್ಮೆಂಟ್ ಇಂದ ಅವ್ನ್ ಬೇರೆ ಪಾರ್ಟಿನಲ್ಲಿ ಇದ್ದಿದ್ರಿಂದ ಇದುವರೆಗೂ ಅವ್ನ ನಂಬರ್ ಕೂಡ ನನ್ನ ಫೋನಲ್ಲಿ ಸೇವ್ ಇದ್ದಿಲ್ಲ. ಇವತ್ ಶಿವು ನಮ್ ಜೊತೆ ಬಂದಿದ್ದಾನೆ. ನಾವು ಶಿವು ಜೊತೆ ಇದ್ದು ಕೆಲಸ ಮಾಡ್ತೀರಿ. ಯಾವುದೇ ಕಾರಣಕ್ಕೂ ಶಿವು ಡೌನ್ ಆಗಕ್ ಬಿಡೋದೇ ಇಲ್ಲ ನಾವು. ಇವತ್ತವರೆಗೂ ಶಿವುದು ನನ್ನ ಫೋನಲ್ಲಿ ನಂಬರ್ ಕೂಡ ಸೇವ್ ಆಗಿಲ್ಲ. ಯಾಕಂದ್ರೆ ನಮ್ಗೆ ಅಲಿಯನ್ಸ್ ಪ್ರವೃತ್ತಿ ಇಲ್ಲ. ಪಾರ್ಟಿ ಅವ್ನ್ ಬೇರೆ ಪಾರ್ಟಿನಲ್ಲಿ ಇದ್ರೆ ನಾವು ಬೇರೆ ಪಾರ್ಟಿನಲ್ಲಿ ಇದ್ರೆ ರಾತ್ರಿ ಕುತ್ಕೊಂಡು ಪಾರ್ಟಿ ಮಾಡೋದು, ಬೆಳಿಗ್ಗೆ ಬೂತ್ ಹತ್ರ ದುಶ್ಮನ್ ತರ ನಿಂತ್ಕೊಳೋ ಪ್ರವೃತ್ತಿ ನಮ್ದಲ್ಲ. ಆಮೇಲೆ ಯಾವುದೇ ಕಾರಣಕ್ಕೂ ಇನ್ ಶಿವನ ಕೈ ಬಿಡೋ ಪ್ರಶ್ನೆನೇ ಇಲ್ಲ ನಮ್ ಕೈ. ಎಲ್ಲ ಅಣ್ಣ ಇದು ಶಿವ್ ಮನೆಗ್ ಬಂದೋಗಿದ್ದಾರೆ. ಶಿವ್ ಮುಖಾಂತರ ಕೃಷ್ಣಣ್ಣ ಆಫೀಸಲ್ಲಿ ಎಲ್ಲ ಸೇರಿ ಪ್ರಶ್ನೆ ಹಾಕ್ತಾರೆ. ಆಮೇಲೆ ನಾನು ಇಲ್ಲಿರೋ ದೊಡ್ಡವ್ರಿಗೆ ಹೇಳೋದು ಇಷ್ಟೇ, ಯಾರನ್ನು ನೀವು ಬಲವಂತದಿಂದ ಕರ್ಕೊಳಕ್ ಆಗಲ್ಲ. ಎಲ್ಲ ನೀವು ದೊಡ್ಡವರು ಅನ್ನೋ ಒಂದೇ ಒಂದು ಗೌರವ ಕೊಡ್ತಾರೆ ನಿಮ್ಗೆ ದೊಡ್ಡವರು ಅಂತ. ನೀವು ಕೊಡೋ ಗೌರವನ ಇಲ್ಲ ನಮ್ಮ ಮಾತು ಕೇಳ್ತಾರೆ ಅಂತ ನೀವು ದಯವಿಟ್ಟು ಯಾರನ್ನು ಫೋರ್ಸ್ಫುಲಿ ಏನು ಮಾತಾಡಕ್ಕೆ ಹೋಗ್ಬೇಡಿ ಯಾರನ್ನು. ಆಮೇಲೆ ನಾವು ಅಲಿಯನ್ಸ್ ಇಡೀ ಕರ್ನಾಟಕದಲ್ಲೇ ಒಂದ್ ಅಲಿಯನ್ಸ್ ಆದ್ರೆ ನಾವು ಈ ನಡುವೆ ಫೋನ್ಗಳೆಲ್ಲ ನೋಡ್ತಾ ಇದ್ದೀರಿ. ಮಾಲೂರಲ್ಲೇ ಒಂದ್ ಅಲಿಯನ್ಸ್. ಇವ್ರು ಹೇಳೋದೇನಂದ್ರೆ ಅವ್ರ ಲೀಡರ್ ಹತ್ರ ಹೋಗಿ, ಅಣ್ಣ ನಾವೆಲ್ಲ ಜೊತೆಲಿ ಇದೀರಿ, ಎಲ್ಲಾರನ್ನು ಹಿಂಗ್ ಕರ್ಕೊಂಡ್ ಬಂದ್ಬಿಡ್ತೀರಿ. ಇವ್ನ್ ಬಂದ್ ಇನ್ನೊಂದ್ ಕಡೆ ಹೇಳೋದಣ್ಣ ನಾವೆಲ್ಲ ಜೊತೆಲಿ ಇದೀರಿ, ನಾನ್ ಬಂದ್ ಈ ಕಡೆ ಕರ್ಕೊಂಡ್ ಹೋಗ್ಬಿಡ್ತೀನಿ. ಇದನ್ನೆಲ್ಲ ನಂಬೋ ರಾಜಕಾರಣಿಗಳು ಯಾರು ಇಲ್ಲ ಮಾಲೂರಲ್ಲಿ. ಇದೆಲ್ಲ ಬಿಟ್ಟು ಪಾರ್ಟಿ ಎಲ್ಲಿದಿರೋ ಅಲ್ಲಿ ಆನೆಸ್ಟ್ ಕೆಲಸ ಮಾಡ್ರಿ. ನನ್ ಕ್ಲಾಸ್ಮೇಟ್ ಆದ ಶಿವು ಇವಾಗ ಬಂದಿರೋ ನಮ್ ಪಾರ್ಟಿಗೆ ತುಂಬಾ ಖುಷಿ ಆಗ್ತಾ ಇದೆ. ಒಂದ್ 15 ವರ್ಷ ನಮ್ಮ ಫ್ರೆಂಡ್ಸು. ಇವತ್ ಬಂದಿರೋದು ನಮ್ಗೆ ತುಂಬಾ ಸಂತೋಷ. ಇನ್ನೊಂದೇನಂದ್ರೆ ಎಷ್ಟೇ ಹೊಟ್ಟೆ ಹಸಿದ್ರುನು ನೀರ್ ಕುಡ್ಕೊಂಡೆ ಇದ್ ಮಾಡ್ಕೊಬೇಕು, ಅದ್ ಉಪವಾಸ ಮಲ್ಕೊಬೇಕು. ಬೇರೆಯವ್ರ ಮನೆ ಮುಂದೆ ತಟ್ಟೆ ಎತ್ಕೊಂಡ್ ಹೋಗಿ ನಿಂತ್ಕೊಳೋದಲ್ಲ. ಬೇರೆಯವ್ರು ಇದು ಹೇಳ್ತಾ ಇರೋದು, ಕಷ್ಟ ಬಂದಿದ ತಕ್ಷಣ ಬೇರೆಯವ್ರನ್ನ ಅಪ್ಪ ಅನ್ನೋದಲ್ಲ. ಎಷ್ಟೇ ಕಷ್ಟ ಇರ್ಲಿ ಬಿಡ್ಲಿ ಇಲ್ಲೇ ಇರ್ಬೇಕು. ಆತರ ನಾನು ಇದು ಬಂದಿರೋದನ್ನ ತುಂಬಾ ಖುಷಿ. ಇದೇ ತರ ಇವನ್ನ ಯಾವತ್ತೂ ಕೈ ಬಿಡಲ್ಲ. ಎಲ್ಲ ಜೊತೆನಲ್ಲಿ ಇರ್ತೀವಿ, ಕೆಲಸ ಮಾಡ್ತೀವಿ. ಒಂದೇ ಜೊತೆಲಿ ಇರ್ತೀರಿ, ಸುಖ ಬಂದ್ರು ಜೊತೆನಲ್ಲಿ ಇರ್ತೀವಿ. ನಮ್ದು ಒಂದೇ ಗುರಿ, ಬಿಜೆಪಿ ಮಂಜುನಾಥ್ ಗೌಡ್ರನ್ನ MLA ಮಾಡೋದಷ್ಟೇ. ದುಡ್ಡು ಕೊಡ್ತಾರೆ, ಇನ್ನೊಂದ್ ಕೊಡ್ತಾರೆ, ಅದೆಲ್ಲ ಬೇರೆ ಮಾತು. ಒಂದ್ ಸೈಡ್ ಮಂಜುನಾಥ್ ಗೌಡ್ರು ಗೆಲ್ಸೋದೇ ನಮ್ದು ಗುರಿ. ಒಂದು ಈಗೂ ಆಸೆ ಪಡ್ದಿರ ಶಿವು ನಮ್ ಜೊತೆ ಬಂದವನೆ. ಯಾವ್ದೇ ಆಸೆ ಇನ್ನೊಂದು ಏನು ಇಟ್ಕೊಂಡಿರ ಮಂಜಣ್ಣನ MLA ಮಾಡ್ಬೇಕು ಅಂತ ನಮ್ ಜೊತೆ ಬಂದಿರೋದು ಅಷ್ಟೇ.